ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಶ್ರೀ ವಿಷ್ಣು ಭಗವಾನರು ಶ್ರೀ ಕೃಷ್ಣ ಪರಮಾತ್ಮನಾಗಿ ಭೂಮಿಯಲ್ಲಿ ಏಕೆ ಅವತಾರವನ್ನ ತಾಳಿದರು? ಈ ಭೂಮಿಯ ಮೇಲೆ ಪಾಪಗಳು ಮತ್ತು ಅಧರ್ಮ ಹೆಚ್ಚಾದಾಗ ಶ್ರೀ ವಿಷ್ಣು ಭಗವಾನರು ಈ ಭೂಮಿಯ ಮೇಲೆ ಅವತಾರವನ್ನ ತಾಳಿ ಅಧರ್ಮವನ್ನ ನಾಶ ಮಾಡುತ್ತಾರೆ. ದ್ವಾಪರ ಯುಗದಲ್ಲಿ ಜನಿಸಿದ ಶ್ರೀಕೃಷ್ಣ ಪರಮಾತ್ಮನು ಶ್ರೀ ಮಹಾವಿಷ್ಣುವಿನ 8ನೇ ಅವತಾರ. ಶ್ರೀ ಮಹಾವಿಷ್ಣುವು ಶ್ರೀಕೃಷ್ಣನ ರೂಪದಲ್ಲಿ ವಸುದೇವನ ಮನೆಯಲ್ಲಿಯೇ ಹೇಗೆ ಜನಿಸಿದನೆಂದು ನಿಮಗೆ ಗೊತ್ತಿದೆಯೇ? ಇದರ ಹಿಂದೆ ಇರುವ ಅಸಲಿ ಕಾರಣ ಏನು ಎಂಬುದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದರ ಜೊತೆ ಶ್ರೀಕೃಷ್ಣನ ಜನ್ಮ ಸ್ಥಳದ ಬಗ್ಗೆಯೂ ಕೂಡ ಅವಿತು ಕುಳಿತಿರುವ ಎಷ್ಟೋ ವಿಷಯಗಳ ಬಗ್ಗೆಯೂ ಕೂಡ ಇವತ್ತಿನ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿದುಕೊಳ್ಳೋಣ. ಹಾಗೆಯೇ ಈ ವಿಡಿಯೋ ನೋಡುತ್ತಿರುವವರಲ್ಲಿ ಸಕಲ ಕಲ ವಲ್ಲಭ ಶ್ರೀಕೃಷ್ಣನ ಭಕ್ತರು ಯಾರಾದರೂ ಇದ್ದರೆ ಜೈ ಶ್ರೀಕೃಷ್ಣ ಎಂದು ಕಮೆಂಟ್ ಅನ್ನ ಮಾಡಿ. ಇದೇ ಮೊದಲ ಬಾರಿಗೆ ನಮ್ಮ ಚಾನೆಲ್ ಅನ್ನ ನೋಡುತ್ತಿದ್ದರೆ ಈ ವಿಡಿಯೋಗೊಂದು ಲೈಕ್ ನೀಡಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಮಾಡೋ ಒಂದು ಲೈಕ್ ಆಗ್ಲಿ ಸಬ್ಸ್ಕ್ರೈಬ್ ಆಗ್ಲಿ ನಮಗೆ ಮುಂದಿನ ವಿಡಿಯೋ ಮಾಡಲು ಮೋಟಿವೇಶನ್ ಆಗಿರುವ ಕಾರಣ ದಯವಿಟ್ಟು ಲೈಕ್ ಮಾಡೋದನ್ನ ಮರೆಯಬೇಡಿ. ಶ್ರೀಕೃಷ್ಣನಿಗೆ ತಂದೆ ತಾಯಿಯಾಗಿರುವ ಅದೃಷ್ಟ ದೇವಕಿ ಮತ್ತು ವಸುದೇವನಿಗೆ ಮಾತ್ರ ಏಕೆ ಲಭಿಸಿತು? ನಿಜ ಹೇಳ್ಬೇಕಂದ್ರೆ ಅವರು ಪೂರ್ವ ಜನ್ಮದಲ್ಲಿ ಶ್ರೀ ಮಹಾವಿಷ್ಣುವಿನ ಭಕ್ತರು. ಅವರು ಶ್ರೀ ಮಹಾವಿಷ್ಣುವನ್ನ ಒಂದು ಶ್ರೇಷ್ಠವಾದ ಸ್ಥಾನದಲ್ಲಿಟ್ಟು ಪೂಜೆಯನ್ನ ಮಾಡುತ್ತಿದ್ದರು. ನಮ್ಮ ಹಿಂದೂ ಧರ್ಮದ ಗ್ರಂಥಗಳಲ್ಲಿ ಶ್ರೀ ಮಹಾವಿಷ್ಣುವು ವಿಶ್ವಪಾಲಕನು. ನಾವು ಶ್ರೀ ಮಹಾವಿಷ್ಣುವನ್ನ ಪೂಜಿಸಿದರೆ ನಮಗೆ ಸುಖ ಶಾಂತಿ ಸಿಗುತ್ತದೆ. ನಮ್ಮ ಮೇಲೆ ಲಕ್ಷ್ಮೀ ದೇವಿಯ ಕೃಪೆ ಇರುತ್ತದೆ. ಲಕ್ಷ್ಮೀ ದೇವಿಗೆ ತುಂಬಾ ಜನ ಭಕ್ತರಿದ್ದಾರೆ. ಅವರು ಶ್ರೀ ಮಹಾವಿಷ್ಣುವನ್ನ ತುಂಬಾ ಹೆಸರುಗಳಿಂದ ಕರೆಯುತ್ತಾರೆ. ತ್ರಿಮೂರ್ತಿಗಳಲ್ಲಿ ಉಳಿದ ಇನ್ನಿಬ್ಬರು ಬ್ರಹ್ಮದೇವನು ಮತ್ತು ಮಹಾಶಿವನು. ಬ್ರಹ್ಮದೇವನನ್ನು ಸೃಷ್ಟಿಕರ್ತನೆಂದು ಭಾವಿಸುತ್ತೇವೆ, ಮಹಾಶಿವನನ್ನು ಸಂಹಾರಕಾರನೆಂದು ಭಾವಿಸುತ್ತೇವೆ. ನಮ್ಮ ಪುರಾಣಗಳ ಪ್ರಕಾರ ಪೂರ್ವ ಜನ್ಮದಲ್ಲಿ ದೇವಕಿಯ ಹೆಸರು ಪ್ರಶ್ನಿ, ವಸುದೇವನ ಹೆಸರು ಸುತಪ. ತುಂಬಾ ವರ್ಷಗಳಾದರೂ ಕೂಡ ಇವರಿಗೆ ಮಕ್ಕಳಾಗಲಿಲ್ಲ. ಅವರು ಸಂತಾನ ಪ್ರಾಪ್ತಿಗೋಸ್ಕರ ಹಸಿವಿನಿಂದ ತಪಸ್ಸನ್ನ ಮಾಡುವುದಕ್ಕೆ ಶುರು ಮಾಡುತ್ತಾರೆ. ಸುಮಾರು 12 ವರ್ಷಗಳ ಕಾಲ ಶ್ರೀ ಮಹಾವಿಷ್ಣುಗೋಸ್ಕರ ತಪಸ್ಸನ್ನ ಮಾಡುತ್ತಾರೆ. ಅವರು ತುಂಬಾ ಸುರಿಯುವ ಮಳೆ, ರಭಸವಾದ ಗಾಳಿ, ತೀವ್ರವಾದ ಚಳಿ, ಈ ರೀತಿಯ ಎಷ್ಟೋ ಕಷ್ಟಗಳನ್ನ ಅನುಭವಿಸಿದರು. ಎಷ್ಟೇ ಕಷ್ಟಗಳು ಎದುರಾದರೂ ಕೂಡ ಅವರು ತಪಸ್ಸನ್ನು ಮಾಡುವುದನ್ನು ನಿಲ್ಲಿಸಲಿಲ್ಲ. 12 ವರ್ಷಗಳ ಕಾಲ ಮಾಡಿದ ಕಠೋರ ತಪಸ್ಸಿನಿಂದ ಶ್ರೀ ಮಹಾವಿಷ್ಣು ಪ್ರಸನ್ನನಾಗಿ ಪ್ರತ್ಯಕ್ಷನಾಗುತ್ತಾನೆ. ಶ್ರೀ ಮಹಾವಿಷ್ಣುವು ನಾನು ನಿಮ್ಮ ತಪಸ್ಸಿಗೆ ಪ್ರಸನ್ನನಾಗಿದ್ದೇನೆ, ನಿಮಗೆ ಯಾವ ವರ ಬೇಕು ಎಂದು ಕೇಳಿಕೊಳ್ಳಿ ಎಂದು ಹೇಳುತ್ತಾರೆ. ಆ ಮಾತನ್ನು ಕೇಳಿದ ಪ್ರಶ್ನೆ ಮತ್ತು ಸುತಪ ಕಣ್ಣನ್ನು ತೆರೆಯುತ್ತಾರೆ. ಸ್ವಯಂ ಶ್ರೀ ಮಹಾವಿಷ್ಣುವು ಅವರ ಕಣ್ಣ ಮುಂದೆ ಇರುವುದನ್ನು ನೋಡಿ ಅವರು ನಂಬಲಾಗದೆ ಹೋಗುತ್ತಾರೆ. ಆಗ ಅವರು ಶ್ರೀ ಮಹಾವಿಷ್ಣುವಿನ ಬಳಿ ನಿಮ್ಮಂತೆ ಇರುವ ಒಬ್ಬ ಪುತ್ರನನ್ನ ಪ್ರಸಾದಿಸಿ ಎಂದು ಕೇಳುತ್ತಾರೆ. ಆಗ ಶ್ರೀ ಮಹಾವಿಷ್ಣುವು ಆ ವರವನ್ನು ಪ್ರಸಾದಿಸಿ ಅಲ್ಲಿಂದ ಮಾಯವಾಗುತ್ತಾರೆ. ವರವನ್ನು ಕೊಟ್ಟ ಶ್ರೀ ಮಹಾವಿಷ್ಣುವು ವೈಕುಂಠಕ್ಕೆ ಬಂದು ಸೇರುತ್ತಾರೆ. ನಾನು ಪ್ರಶ್ನೆ ಮತ್ತು ಸುತಪನಿಗೆ ನನ್ನಂತೆ ಇರುವ ಒಬ್ಬ ಪುತ್ರನನ್ನ ಪ್ರಸಾದಿಸುತ್ತೇನೆಂದು ಮಾತು ಕೊಟ್ಟಿದ್ದೇನೆ. ಭೂಲೋಕದಲ್ಲಿ ನನ್ನಂತ ಸ್ವಭಾವ ಮತ್ತು ಲಕ್ಷಣಗಳು ಯಾರ ಬಳಿಯೂ ಕೂಡ ಇಲ್ಲ. ಹಾಗಿರುವಾಗ ನನ್ನಂತ ಪುತ್ರನನ್ನ ಹೇಗೆ ಪ್ರಸಾದಿಸಲಿ? ಒಂದು ವೇಳೆ ಆ ವರವನ್ನ ನಾನು ಪೂರ್ತಿಗೊಳಿಸಲಾಗದೆ ಹೋದ್ರೆ ಏನಾಗುತ್ತದೆ ಎಂದು ಶ್ರೀ ಮಹಾವಿಷ್ಣುವು ತನ್ನಲ್ಲೇ ತಾನು ಆಲೋಚಿಸಿಕೊಳ್ಳುತ್ತಾರೆ. ಏಕೆಂದ್ರೆ ಒಂದು ಮಾತನ್ನ ಕೊಟ್ಟು ಆ ಮಾತನ್ನ ಪೂರ್ತಿ ಮಾಡಲಾಗದೆ ಹೋದ್ರೆ ಅದಕ್ಕೆ 3ರ ಪಟ್ಟು ಪ್ರತಿಫಲವನ್ನ ಕೊಡಬೇಕಾಗುತ್ತದೆ. ಹೀಗೆ ಆಲೋಚನೆ ಮಾಡಿದ ಶ್ರೀ ಮಹಾವಿಷ್ಣುವು ಅವರಿಬ್ಬರಿಗೆ 3 ಸಾರಿ ಜನಿಸಬೇಕೆಂದು ನಿರ್ಧಾರವನ್ನು ಮಾಡುತ್ತಾರೆ. ಮೊದಲ ಸಾರಿಗೆ ಅವರಿಬ್ಬರಿಗೆ ಶ್ರೀ ಮಹಾವಿಷ್ಣು ಜನಿಸಿದಾಗ ಆತನ ಹೆಸರು ಪ್ರಶ್ನಿ ಗರ್ಭನು. ನಂತರ ಮುಂದಿನ ಜನ್ಮದಲ್ಲಿ ಶ್ರೀ ಮಹಾವಿಷ್ಣುವು ವಾಮನನ ರೂಪದಲ್ಲಿ ಜನಿಸುತ್ತಾರೆ. ಆಗ ದೇವಕಿಯ ಹೆಸರು ಅದಿತಿ ದೇವಿ, ವಸುದೇವನ ಹೆಸರು ಸುತಪ ಕಶ್ಯಪನು. ಮತ್ತೆ ಪುನರ್ಜನ್ಮದಲ್ಲಿ ಶ್ರೀ ಮಹಾವಿಷ್ಣುವು ಶ್ರೀಕೃಷ್ಣನ ರೂಪದಲ್ಲಿ ಅವರಿಗೆ ಜನಿಸುತ್ತಾರೆ. ಶ್ರೀ ಮಹಾವಿಷ್ಣುವು ಅವರಿಗೆ ಕೊಟ್ಟಿರುವ ವರವನ್ನ ಪೂರ್ತಿ ಮಾಡೋದಕ್ಕೋಸ್ಕರ ಶ್ರೀಕೃಷ್ಣನ ಅವತಾರವನ್ನ ತಾಳಿದರು. ಬನ್ನಿ ಸ್ನೇಹಿತರೆ, ಈಗ ಶ್ರೀಕೃಷ್ಣ ಪರಮಾತ್ಮನು ಹೇಗೆ ಜನಿಸಿದನೆಂದು ತಿಳಿದುಕೊಳ್ಳೋಣ. ಶ್ರಾವಣ ಮಾಸದಲ್ಲಿ ಬರುವ ಪೌರ್ಣಮಿಯು ಮುಗಿದ ನಂತರ ಭಾದ್ರಪದ ಮಾಸವು ಪ್ರಾರಂಭವಾಗುತ್ತದೆ. ಭಾದ್ರಪದ ಮಾಸದಲ್ಲಿನ ಕೃಷ್ಣ ಪಕ್ಷದಲ್ಲಿ ಬರುವ ಅಷ್ಟಮಿಯ ದಿನವನ್ನ ಕೃಷ್ಣ ಜನ್ಮಾಷ್ಟಮಿ ಎಂದು ಕರೆಯುತ್ತಾರೆ. ಭಾದ್ರಪದದಲ್ಲಿ ಕೃಷ್ಣ ಜನ್ಮಾಷ್ಟಮಿ ದಿನದಂದು ರಾತ್ರಿ 12 ಗಂಟೆಗೆ ಮಧುರ ರಾಜ ಕಂಸನ ಸೆರೆಮನೆಯಲ್ಲಿ ಶ್ರೀಕೃಷ್ಣನು ಜನ್ಮವನ್ನು ತಾಳುತ್ತಾರೆ. ಶ್ರೀಕೃಷ್ಣನು ಸೆರೆಮನೆಯಲ್ಲಿ ಜನಿಸಿದ್ದಾನೆಂದು ನಮಗೆಲ್ಲರಿಗೂ ಗೊತ್ತೇ ಇದೆ. ಆದ್ರೆ ಇವತ್ತಿಗೂ ಕೂಡ ಆ ಸೆರೆಮನೆ ಹಾಗೆ ಇದೆ ಅನ್ನೋ ವಿಷಯ ನಿಮಗೆ ಗೊತ್ತಿದೆಯೇ? ಅದನ್ನ ನೋಡಿದ್ರೆ ನೀವು ಆಶ್ಚರ್ಯರಾಗುತ್ತೀರಾ. ಶ್ರೀಕೃಷ್ಣನು ಅಲ್ಲೇ ಜನಿಸಿದ್ದಾನೆಂದು ಹೇಳುವುದಕ್ಕೆ ಅನೇಕ ಆಧಾರಗಳಿವೆ. ಸ್ನೇಹಿತರೆ, ಈಗ ಶ್ರೀಕೃಷ್ಣನು ಜನಿಸಿದ ಆ ಸ್ಥಳದ ಬಗ್ಗೆ ತಿಳಿದುಕೊಳ್ಳೋಣ. ನಮ್ಮ ಪೌರಾಣಿಕ ಕಥೆಯ ಪ್ರಕಾರ 5000 ವರ್ಷಗಳ ಹಿಂದೆ ಶ್ರೀ ಮಹಾವಿಷ್ಣುವು ರಾತ್ರಿ 12 ಗಂಟೆಗೆ ಶ್ರೀಕೃಷ್ಣನಾಗಿ ಅವತಾರವನ್ನ ತಾಳುತ್ತಾರೆ. ಆಗ ಕಂಸನು ಮಧುರ ನಗರಕ್ಕೆ ರಾಜನಾಗಿರುತ್ತಾನೆ. ಕಂಸನು ತನ್ನ ತಂಗಿ ದೇವಕಿ, ತನ್ನ ಭಾವ ವಸುದೇವನನ್ನ ಬಂಧಿಸಿ ಸೆರೆಮನೆಯಲ್ಲಿ ಇಡುತ್ತಾನೆ. ಸ್ನೇಹಿತರೆ,
ಸ್ನೇಹಿತರೆ, ನಾವೀಗ ಯಾವ ಸ್ಥಳದ ಬಗ್ಗೆ ಮಾತನಾಡಿಕೊಳ್ಳುತ್ತಿದ್ದೇವೋ ಆ ಸ್ಥಳದ ಹೆಸರು ಶ್ರೀಕೃಷ್ಣ ಜನ್ಮಭೂಮಿ. ಇದನ್ನ ಶ್ರೀಕೃಷ್ಣನ ಮೊಮ್ಮಗನು ನಿರ್ಮಿಸಿದನು. ಸ್ನೇಹಿತರೆ, ಈ ದೇವಾಲಯದ ಬಗ್ಗೆ ಆಶ್ಚರ್ಯಕರವಾದ ವಿಷಯವೇನು ಅಂದ್ರೆ ಈಗಾಗಲೇ ಈ ದೇವಸ್ಥಾನವು 3-4 ಸಾರಿ ಧ್ವಂಸವಾಗಿದೆ. ಆ ನಂತರ ಮತ್ತೆ ನಿರ್ಮಿಸಲಾಗಿದೆ. ಈ ದೇವಸ್ಥಾನದ ಗೋಡೆಗಳ ಮೇಲೆ ಬ್ರಹ್ಮಲಿಪಿಯಲ್ಲಿ ಬರೆಯಲಾಗಿದೆ. ಇದರ ಪ್ರಕಾರ ವಾಸು ಎಂಬ ವ್ಯಕ್ತಿ ಶ್ರೀಕೃಷ್ಣನ ದೇವಸ್ಥಾನವನ್ನು ನಿರ್ಮಿಸಿದನೆಂದು ಗೊತ್ತಾಗುತ್ತದೆ. ಚರಿತ್ರೆಕಾರರ ಪ್ರಕಾರ ಸಾಮ್ರಾಟ ವಿಕ್ರಮಾದಿತ್ಯ ತನ್ನ ಆಳ್ವಿಕೆಯಲ್ಲಿ 2ನೇ ಸಾರಿ ಈ ದೇವಸ್ಥಾನವನ್ನ 400ನೇ ಕ್ರಿಸ್ತಪೂರ್ವದಲ್ಲಿ ನಿರ್ಮಿಸಿದ್ದಾನೆಂದು ಗೊತ್ತಾಗುತ್ತದೆ. ನಿಜ ಹೇಳ್ಬೇಕಂದ್ರೆ ಇದು ಒಂದು ಶ್ರೇಷ್ಠವಾದ ದೇವಾಲಯ. ಇಲ್ಲಿ ಭೂಗರ್ಭದಲ್ಲಿ ದೊರಕಿದ ಒಂದು ಸಂಸ್ಕೃತ ಶಿಲಾಲೇಖನದ ಪ್ರಕಾರ 1150 ಕ್ರಿಸ್ತಪೂರ್ವದಲ್ಲಿ ರಾಜ ವಿಜಯನ ಆಳ್ವಿಕೆಯಲ್ಲಿ ಜಜ್ಜ ಅನ್ನೋ ವ್ಯಕ್ತಿ ಶ್ರೀಕೃಷ್ಣನ ಜನ್ಮಭೂಮಿಯ ಹತ್ತಿರ ಒಂದು ಹೊಸ ದೇವಾಲಯವನ್ನ ನಿರ್ಮಿಸಿದನು. ಆ ಮಂದಿರವು ತುಂಬಾ ವಿಶಾಲವಾಗಿತ್ತು. ಈ ಮಂದಿರವು 16ನೇ ಶತಮಾನದ ಪ್ರಾರಂಭದಲ್ಲಿ ಸಿಕಂದರ್ ಲೋಧಿ ಆಳ್ವಿಕೆಯ ಕಾಲದಲ್ಲಿ ಈ ಮಂದಿರವನ್ನ ಧ್ವಂಸ ಮಾಡಲಾಯಿತು. ಇದು ನಡೆದ 125 ವರ್ಷಗಳ ನಂತರ ಜಹಾಂಗೀರನ ಆಳ್ವಿಕೆಯ ಸಮಯದಲ್ಲಿ ಫೋರ್ತ್ ನ ರಾಜ ವೀರ್ ಸಿಂಗ್ ದೇವ್ 4ನೇ ಸಾರಿಯಲ್ಲಿ ಮತ್ತೆ ದೇವಾಲಯವನ್ನು ನಿರ್ಮಿಸಿದನು. ಈ ದೇವಾಲಯದ ಶ್ರೇಷ್ಠತೆಯನ್ನು ತಿಳಿದುಕೊಂಡಂತ ಔರಂಗಜೇಬ್ 1669ರಲ್ಲಿ ಈ ದೇವಾಲಯವನ್ನು ನಾಶ ಮಾಡಿ ಈದ್ಗಾ ಮಸೀದಿಯನ್ನು ನಿರ್ಮಿಸಿದನು. ಆ ನಂತರ ಈದ್ಗಾ ಮಸೀದಿಯನ್ನ ಯಾವ ಹಿಂದೂ ರಾಜನು ಕೂಡ ನಾಶ ಮಾಡಲಿಲ್ಲ. ಕಿಶೋರ್ ಬಿಲ್ಲಾ ಅನ್ನುವ ವ್ಯಕ್ತಿ ದೇವಾಲಯದ ಗರ್ಭಗುಡಿಯ ದ್ವಾರವನ್ನು ನಿರ್ಮಿಸಿದನು. ಇದು 1922ರಲ್ಲಿ ಪೂರ್ತಿ ಆಯಿತು. ಈಗ ಅಲ್ಲಿ ದೇವಾಲಯ ಮತ್ತು ಈದ್ಗಾ ಎರಡೂ ಇದ್ದಾವೆ. ಸ್ನೇಹಿತರೆ, ಈಗ ಶ್ರೀಕೃಷ್ಣ ಜನ್ಮಸ್ಥಳದಲ್ಲಿ ಮಂದಿರ, ಆದ್ರೆ ಆ ಕಾಲದಲ್ಲಿ ಕಂಸನ ಸೆರೆಮನೆಯಲ್ಲಿತ್ತು. ರೋಹಿಣಿ ನಕ್ಷತ್ರದಲ್ಲಿ ಅರ್ಧ ರಾತ್ರಿಯಲ್ಲಿ ಶ್ರೀಕೃಷ್ಣನು ಜನಿಸಿದನು. ಒಂದು ವೇಳೆ ನೀವು ಇಲ್ಲಿಗೆ ಹೋದರೆ ಶ್ರೀಕೃಷ್ಣನ ಜನ್ಮಕ್ಕೆ ಸಂಬಂಧಪಟ್ಟ ಎಷ್ಟು ಆಧಾರಗಳು ದೊರೆಯುತ್ತವೆ. ಶ್ರೀಕೃಷ್ಣ ಪರಮಾತ್ಮನು ಶ್ರೀ ಮಹಾವಿಷ್ಣುವಿನ 8ನೇ ಅವತಾರ. ಶ್ರೀಕೃಷ್ಣನು ದೇವಕಿ ಮತ್ತು ವಸುದೇವನಿಗೆ ಜನಿಸಿದ್ದರೂ ಕೂಡ ಅವನನ್ನ ಬೆಳೆಸಿದ್ದು ಮಾತ್ರ ಯಶೋಧ ದೇವಿ. ಯಶೋಧ ದೇವಿ ಶ್ರೀಕೃಷ್ಣನನ್ನ ತುಂಬಾ ಪ್ರೀತಿಯಿಂದ ಸಾಕುತ್ತಾಳೆ. ಇದರ ಬಗ್ಗೆ ಫುಲ್ ಡೀಟೇಲ್ಸ್ ಅನ್ನ ಶ್ರೀಮದ್ ಭಾಗವತದಲ್ಲಿ ತಿಳಿಸಲಾಗಿದೆ. ನಮ್ಮ ಹಿಂದೂಗಳು ಶ್ರೀಕೃಷ್ಣನನ್ನ ಭಗವಂತನೆಂದು ಪೂಜಿಸುತ್ತಾರೆ. ಶ್ರೀಕೃಷ್ಣನ ಮೇಲೆ ತುಂಬಾ ನಂಬಿಕೆಯನ್ನ ಇಟ್ಟಿರುತ್ತಾರೆ. ನಮ್ಮ ಸನಾತನ ಧರ್ಮದ ಪ್ರಕಾರ ಶ್ರೀಕೃಷ್ಣನು ಮೋಕ್ಷವನ್ನು ಪ್ರಸಾದಿಸುತ್ತಾನೆ. ಭೂಮಿಯ ಮೇಲೆ ಅಸುರ ಮತ್ತು ರಾಕ್ಷಸರ ಪಾಪವು ಯಾವಾಗ ಹೆಚ್ಚಾಗುತ್ತದೋ ಆಗ ಶ್ರೀ ಮಹಾವಿಷ್ಣುವು ಯಾವುದೋ ಒಂದು ರೂಪದಲ್ಲಿ ಅವತರಿಸಿ ಈ ಭೂಮಿಯ ಮೇಲಿರುವ ಮನುಷ್ಯರನ್ನ ಕಾಪಾಡುತ್ತಾರೆ. ಶ್ರೀ ಮಹಾವಿಷ್ಣುವಿನ ದಶಾವತಾರದ ಬಗ್ಗೆ ಪೌರಾಣಿಕ ಗ್ರಂಥಗಳಲ್ಲಿ ಸಂಪೂರ್ಣವಾಗಿ ಹೇಳಲಾಗಿದೆ. ಈ 10 ಅವತಾರಗಳಲ್ಲಿ ಶ್ರೀಕೃಷ್ಣನ ಅವತಾರ ಅತಿ ಶ್ರೇಷ್ಠವಾದದ್ದು. ಆ ಸಮಯದಲ್ಲಿ ಮನುಷ್ಯನ ಪಾಪವು ತುಂಬಾ ಹೆಚ್ಚಾಗಿ ಹೋಗಿತ್ತು. ಧರ್ಮ, ಒಳ್ಳೆತನ ಎಂಬ ಮಾತುಗಳೇ ಇರಲಿಲ್ಲ. ಈ ಕಾರಣದಿಂದಲೇ ಧರ್ಮವನ್ನ ಸ್ಥಾಪನೆ ಮಾಡಲು ಶ್ರೀಕೃಷ್ಣನು ಜನ್ಮವನ್ನ ತಾಳುತ್ತಾರೆ. ಶ್ರೀಕೃಷ್ಣನಿಗೆ ಎಷ್ಟು ಒಳ್ಳೆಯ ಗುಣಗಳಿದ್ದಾವೆ ಎಂದರೆ ಅದು ಶ್ರೀಕೃಷ್ಣನಿಗೂ ಕೂಡ ಗೊತ್ತಿಲ್ಲ. ದೇವತೆಗಳಲ್ಲಿ ಶ್ರೀಕೃಷ್ಣನಿಗೆ ಮಾತ್ರ 16 ಕನಸುಗಳು ಇರುತ್ತವೆ. ಶ್ರೀಕೃಷ್ಣನು ಯಾವುದೇ ಕೆಲಸ ಮಾಡಿದರೂ ಕೂಡ ಅದನ್ನ ಶ್ರೇಷ್ಠವಾಗಿಯೇ ಮಾಡುತ್ತಾರೆ. ಆತನು ತನ್ನ ಕೆಲಸವನ್ನ ಪೂರ್ತಿ ಮಾಡೋದಕ್ಕೋಸ್ಕರ ದಂಡಂ ದಶಗುಣಂ ರೀತಿಯ ಯಾವುದೇ ಕೆಲಸ ಮಾಡಲು ಸಿದ್ಧರಾಗಿರುತ್ತಾರೆ. ಏಕೆಂದರೆ ಈ ಅವತಾರಕ್ಕೆ ಪ್ರತ್ಯೇಕವಾದ ಉದ್ದೇಶವಿರುತ್ತೆ. ಅದೇನು ಅಂದ್ರೆ ಈ ವಿಶ್ವವನ್ನ ರಾಕ್ಷಸರ ಕೈಯಿಂದ ಕಾಪಾಡುವುದೇ ಶ್ರೀಕೃಷ್ಣನ ಅವತಾರದ ಪ್ರಮುಖ ಉದ್ದೇಶವಾಗಿರುತ್ತದೆ. ಈ ಉದ್ದೇಶವನ್ನ ಪೂರ್ತಿ ಮಾಡುವುದಕ್ಕೆ ಶ್ರೀಕೃಷ್ಣನಿಗೆ ಯಾವುದು ಒಳ್ಳೆಯದು ಅನಿಸುತ್ತೋ ಆ ಕೆಲಸವನ್ನೇ ಮಾಡುತ್ತಾರೆ. ಶ್ರೀಕೃಷ್ಣನು ಕರ್ಮ ವ್ಯವಸ್ಥೆಯನ್ನ ಶ್ರೇಷ್ಠವೆಂದೇ ಭಾವಿಸುತ್ತಾರೆ. ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಅರ್ಜುನನಿಗೆ ಗೀತೋ ಜ್ಞಾನವನ್ನ ಬೋಧಿಸುತ್ತಾ ಗೀತೆಯ ಸಾರವನ್ನ ರಚಿಸಿದರು. ಈಗ ನಾವು ಗೀತೆಯನ್ನ ಒಂದು ಶ್ರೇಷ್ಠ ಗ್ರಂಥವಾಗಿ ಭಾವಿಸುತ್ತೇವೆ. ಭೂಮಿಯನ್ನ ಪಾಪದಿಂದ ಕಾಪಾಡಲು ಶ್ರೀಕೃಷ್ಣನು ಗೋಪಾಲನಾಗಿ ಬದಲಾಗಿ ಕಂಸನು ಕಳಿಸಿಕೊಟ್ಟಿದ್ದ ಎಷ್ಟೋ ಮಂದಿ ರಾಕ್ಷಸರನ್ನ ಸಂಹಾರ ಮಾಡುತ್ತಾನೆ. ಭಗಾಸುರನು, ವತ್ಸಾಸುರನು, ಪ್ರಲಂಬನು, ಧೇನಿಕನು, ಅಗಾಸುರನು, ಈ ರೀತಿಯಾಗಿ ಎಷ್ಟು ರಾಕ್ಷಸರನ್ನ ಸಂಹಾರ ಮಾಡಿದನು. ಶ್ರೀಕೃಷ್ಣನು ಕಾಲಿಯ ನಾಗರಾವಿನಿಂದ ಯಮುನಾ ನದಿಯನ್ನ ರಕ್ಷಿಸಿದರು. ಅದರ ಜೊತೆ ಯಮುನಾ ನದಿ ನೀರನ್ನು ಕೂಡ ಶುದ್ಧಗೊಳಿಸಿದರು. ಇಂದ್ರನು ತನ್ನ ಅಹಂಕಾರದಿಂದ ಸತತ 7 ದಿನಗಳ ಕಾಲ ಮಳೆಯನ್ನ ಸುರಿಸಿದಾಗ ಶ್ರೀಕೃಷ್ಣನು ಗೋವರ್ಧನ ಪರ್ವತವನ್ನ ತನ್ನ ಕಿರು ಬೆರಳಿನಿಂದ 7 ದಿನಗಳ ಕಾಲ ಮುಚ್ಚಿ ಬೃಂದಾವನದಲ್ಲಿ ವಾಸ ಮಾಡುವ ಜನರಿಗೆ ರಕ್ಷಣೆಯನ್ನ ನೀಡಿ ಇಂದ್ರದೇವನ ಅಹಂಕಾರವನ್ನ ಮಟ್ಟ ಹಾಕಿದರು. ಕಂಸನು ಒಂದು ಯೋಜನೆಯನ್ನ ಮಾಡಿ ಕೃಷ್ಣ ಮತ್ತು ಬಲರಾಮನನ್ನ ಯುದ್ಧ ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳಲು ಮೊದಲ ನಗರಕ್ಕೆ ಕರೆಸುತ್ತಾನೆ. ಆಗ ಶ್ರೀಕೃಷ್ಣ ಪರಮಾತ್ಮನು ತುಂಬಾ ಮಂದಿ ರಾಕ್ಷಸರನ್ನ ಕೊಂದು ಹಾಕುತ್ತಾರೆ. ಆ ನಂತರ ಶ್ರೀಕೃಷ್ಣ ಪರಮಾತ್ಮನು ಕಂಸನನ್ನ ಕೊಂದಾಕಿ ಮಧುರ ನಗರಕ್ಕೆ ಮಹಾರಾಜನಾಗುತ್ತಾನೆ. ಉಗ್ರಸೇನ ಮಹಾರಾಜ ಮತ್ತು ತನ್ನ ತಂದೆ ತಾಯಿ ದೇವಕಿ ವಸುದೇವನನ್ನ ಸೆರೆಮನೆಯಿಂದ ಬಿಡುಗಡೆ ಮಾಡುತ್ತಾನೆ. ಆ ನಂತರ ಉಗ್ರಸೇನನನ್ನ ಮತ್ತೆ ಮಧುರ ನಗರಕ್ಕೆ ರಾಜನನ್ನಾಗಿ ಮಾಡುತ್ತಾನೆ. ಶ್ರೀಕೃಷ್ಣನು ಭೂಮಾಸುರನನ್ನ ಕೊಂದ ತಕ್ಷಣ ಭೂಮಾಸುರನು ಬಂಧಿಸಿಟ್ಟಿದ್ದ 16,000 ಮಂದಿ ರಾಜಕುಮಾರಿಯರನ್ನ ವಿವಾಹ ಮಾಡಿಕೊಳ್ಳುತ್ತಾರೆ. ಕುರುಕ್ಷೇತ್ರ ಮಹಾಸಂಗ್ರಾಮದಲ್ಲಿಯೂ ಕೂಡ
ಶ್ರೀಕೃಷ್ಣನು ಅರ್ಜುನನಿಗೆ ಸಹಾಯವನ್ನ ಮಾಡುತ್ತಾರೆ. ಕುರುಕ್ಷೇತ್ರದ ಯುದ್ಧ ಭೂಮಿಯಲ್ಲಿ ಅರ್ಜುನನಿಗೆ ಗೀತೆಯ ಸಾರವನ್ನ ಬೋಧಿಸುತ್ತಾರೆ. ಕುರುಕ್ಷೇತ್ರ ಯುದ್ಧ ಮುಗಿದ ನಂತರ ಯುಧಿಷ್ಠಿರನನ್ನ ಹಸ್ತಿನಾಪುರಕ್ಕೆ ರಾಜನನ್ನಾಗಿ ಮಾಡುತ್ತಾರೆ. ಸ್ನೇಹಿತರೆ, ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರ ಸಿಕ್ಕಿದೆ ಎಂದುಕೊಳ್ಳುತ್ತೇನೆ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡುವುದನ್ನು ಮರೆಯಬೇಡಿ. ಧನ್ಯವಾದಗಳು.